ಹರಿ ಓಂ. ನಾನು ನಿಮ್ಮ ಹೀಲರ್ ಸುಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತು ಒಂದು ವಿಶೇಷವಾದಂತಹ ಒಂದು ಮುದ್ರೆಯನ್ನು ನಾವು ನೋಡಲಿದ್ದೀವಿ. ಆ ಮುದ್ರೆಯ ಹೆಸರು ಮೇರುದಂಡ ಮುದ್ರೆ ಅಂತ. ಈ ಮೇರುದಂಡೆ ಮುದ್ರೆ ಮಾಡೋದರ ಮುಖಾಂತರ ನಮಗೇನು ಸಿಗುತ್ತೆ ಅಂದರೆ ಒಂದು ಉತ್ಸಾಹ ಸಿಗುತ್ತೆ. ನಂತರ ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ಅದಕ್ಕಾದಂತಹ ಒಂದು ಎನರ್ಜಿಯನ್ನು ಕೊಡುವಂತಹ ಒಂದು ವಿಶೇಷವಾದಂತಹ ಮುದ್ರೆ ಇದಕ್ಕೆ ಮೇರುದಂಡ ಮುದ್ರೆ ಅಂತ ಹೇಳ್ತೀವಿ. ಇದನ್ನು ನಾವು ಮಕ್ಕಳಿಂದ ಮೊದಲಿಂದನೇ ನಾವು ಅದನ್ನು ಕಲಿಸ್ಬಿಟ್ರೆ ಅವರಿಗೇನಂದರೆ ಓದೋದರಲ್ಲಿ ಆಸಕ್ತಿ ಮತ್ತು ಯಾವುದೋ ಒಂದು ಸಾಧನೆ ಮಾಡುವಂತಹ ಒಂದು ಶಕ್ತಿ ಅವರಲ್ಲಿ ಬರುತ್ತೆ. ಹಾಗಾಗಿ ಈ ಮೇರುದಂಡ ಮುದ್ರೆಯನ್ನು ನಾವು ಅವರಿಗೆ ನಮ್ಮ ಮಕ್ಕಳಿಗೂ ಕಳಿಸ್ಬೋದು, ನಾವು ಮಾಡ್ಬೋದು. ನಾವು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಆ ಕೆಲಸ ಸಕ್ಸಸ್ ಆಗಬೇಕು ಅಂದರೆ ಆ ಮೇರುದಂಡ ಮುದ್ರೆಯನ್ನು ಮಾಡ್ಕೊಂಡು ಹೋದ್ವಿ ಅಂದರೆ ಬೆಳಗ್ಗೆ ನಾವು ಅದನ್ನು ಎದ್ದ ತಕ್ಷಣ ಅದನ್ನು ಮಾಡಿದ್ವಿ ಒಂದು 24 ನಿಮಿಷ ಅಂದರೆ ಒಂದು ಗಳಿಗೆ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ನಾವು ಮಾಡಿದ್ವಿ ಅಂದರೆ ನಮಗೆ ಹೆಚ್ಚು ಅದು ಶಕ್ತಿಯನ್ನು ಕೊಡುತ್ತೆ. ಸೊ ಯಾವುದೇ ಮುದ್ರೆ ಮಾಡೋದಕ್ಕಿಂತ ಮುಂಚೆ ನಾವು ಉಜಾಸ್ ಮುದ್ರೆ ಮತ್ತು ಗಣೇಶ ಮುದ್ರೆ ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ಆ ಮುದ್ರೆಗಳನ್ನು ನೋಡ್ಕೊಂಡು ಅದನ್ನು ಮಾಡಿಕೊಡ್ರೆ ಉಜಾಸ್ ಮುದ್ರೆ ಮತ್ತು ಗಣೇಶ ಮುದ್ರೆಯನ್ನು ಮಾಡಿ ನಂತರ ಈ ಮುದ್ರೆಯನ್ನು ಮಾಡಬೇಕಾಗುತ್ತೆ. ಈ ಉಜಾಸ್ ಮುದ್ರೆ ಮತ್ತು ಗಣೇಶ ಮುದ್ರೆಯನ್ನು ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ. ಇದನ್ನು ಯಾರು IT ಫೀಲ್ಡಲ್ಲಿ ಇರ್ತಾರೆ, ಸಿಸ್ಟಮಲ್ಲಿ ಮುಂದೆ ಯಾವಾಗಲೂ ಕೆಲಸ ಮಾಡ್ತಾ ಇರ್ತಾರೆ, ಅವರು ಪ್ರತಿ 1 ಗಂಟೆಗೆ ಒಂದ್ಸತಿ ಅದನ್ನು ಉಜಾಸ್ ಮುದ್ರೆ ನೋಡಿ ಈ ಥರ ಮಾಡಿ ಮೇಲೆ ಕೈಯ ಮೇಲೆ ಎತ್ತಬೇಕು. ಅದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಮತ್ತು ಗಣೇಶ ಮುದ್ರೆಯನ್ನು ಮತ್ತೆ ಇದೇ ಥರ ನಾವು 2 ಕಡೆ ಮಾಡುವಂಥದ್ದು. ಇದನ್ನು ಪ್ರತಿ 1 ಅವರಿಗೆ ಮಾಡಿದ್ರು ಅಂದರೆ ಅವರಲ್ಲಿ ಒಂದು ಎನರ್ಜಿ ಸಿಗುತ್ತೆ. ಕತ್ತು ನೋವು, ಕೈ ನೋವುಗಳು ಇರೋದಿಲ್ಲ. ಈಗ ಮೇರುದಂಡ ಮುದ್ರೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸರಿಯಾಗಿ ನೋಡಿಕೊಂಡು ಮಾಡಬೇಕಷ್ಟೇ. ನೋಡಿ, ನಮ್ಮ 2 ಕೈಗಳನ್ನು ನೋಡಿ ಈ ಥರ ತಗೊಂಡು ನಮ್ಮ ಬೆರಳುಗಳನ್ನು ನೋಡಿ ಈ ಥರ ರೋಲ್ ಮಾಡಿ ಹಿಡ್ಕೊಳ್ಬೇಕು. ನೋಡಿ ಈ ಥರ ರೋಲ್ ಮಾಡಬೇಕು. ಸುಮ್ಮನೆ ಹೀಗೆ ಹಿಡ್ಕೊಬಾರ್ದು. ನೋಡಿ, ಮಡಿಚಿ ಚೆನ್ನಾಗಿ ಟೈಟಾಗಿ ಹಿಡಿಬೇಕು. ನೋಡಿ ಈ ಥರ ಹಿಡ್ಕೊಳ್ಬೇಕು. 2 ಹೆಬ್ಬೆರಳುಗಳು ಮೇಲ್ಭಾಗದಲ್ಲಿರಬೇಕು. 2 ಹೆಬ್ಬೆರಳುಗಳು ಮೇಲ್ಭಾಗದಲ್ಲಿರಬೇಕು. ನಮ್ಮ ತೊಡೆಯ ಮೇಲೆ ನೋಡಿ ನೋಡಿ ಈ ಲೆವೆಲ್ಗೆ. ನಮ್ಮಲ್ಲಿ ಏನಂದ್ರೆ ತೊಡೆ ಮೇಲೆ ಇಟ್ವಿ ಅಂದರೆ ಕೆಳಗೆ ಹೋಗ್ಬಿಡ್ತದೆ. ತೊಡೆಗಿಂತ ಸ್ವಲ್ಪ ಮೇಲೆ ಇಟ್ಕೊಬೇಕು. ನಮಗೆ ಇಲ್ಲಿ ಈ ಭಾಗ ಇದೆಯಲ್ಲ, ಇದು 90 ಡಿಗ್ರಿ ಬರಬೇಕು. 90 ಕೋನ ಬರಬೇಕು, 90 ಡಿಗ್ರಿ ಬರಬೇಕು. ಈ ಥರನೂ ಆ ಕಡೆನೂ ಅಷ್ಟೇ ರೀತಿ ಬರಬೇಕು. ಈ ಬೆರಳುಗಳು ಅಷ್ಟೇ. ನೋಡಿ ಇಲ್ಲಿ ನೋಡಿ ಯಾವ ಥರ ನೆಟ್ಟಿದೆಯಲ್ವಾ, ಇದು 90 ಡಿಗ್ರಿ ಬರಬೇಕು. ಸೊ ನಾವೇನಂದ್ರೆ ಇಲ್ಲಿ ಏನು ಮಾಡ್ತೀವಿ, ನಾವು ಹೀಗೆ ಹಿಡ್ಕೊಂಡ್ಬಿಟ್ಟಿರ್ತೀವಿ. ಹೀಗೆ ಹಿಡ್ಕೊಂಡಾಗ ಅದು ಬೆಂಡ್ ಆಗುತ್ತೆ. ಈ ಥರ ಬೆಂಡ್ ಆಗಬಾರ್ದು, ಈ ಥರ ಸ್ಟ್ರೈಟ್ ಆಗಿ ಬರಬೇಕು. ಸೊ ಈ ಥರ ನಾವು ಕೈಯನ್ನು ರೋಲ್ ಮಾಡಿ ಬಿಗಿಯಾಗಿ ಹಿಡಿದು ನೇರವಾಗಿ ನಮ್ಮ 2 ಕೈಗಳು ಹೊರಗೆ ಹೋಗ್ದಂಗೆ ನಮ್ಮ ಸೊಂಟಕ್ಕೆ ಅಂಟ್ಕೊಂಡಿರ್ಬೇಕು. ಈ ಥರ ಇಟ್ಕೊಂಡು ನೇರವಾಗಿರ್ಬೇಕು. ಕೂತ್ಕೊಂಡಾಗ ಬೆನ್ನು ನೇರವಾಗಿರ್ಬೇಕು. ನಮ್ಮ ಮುಖ ನೇರವಾಗಿರ್ಬೇಕು. ಉಸಿರಾಟವನ್ನು ನಿಧಾನಕ್ಕೆ ಗಮನಿಸ್ತಾ ಬನ್ನಿ. ನಮ್ಮ ಕೈಗಳನ್ನು ಸ್ವಲ್ಪ ಗಮನಿಸ್ತಾ ಇರಬೇಕು. ನೋಡಿ ಈ ಥರ ಕೂತ್ಕೊಬೇಕು. ನಿಧಾನಕ್ಕೆ ನಮ್ಮ ಉಸಿರಾಟವನ್ನು, ಶ್ವಾಸವನ್ನು ಗಮನಿಸಿ, ನಿಧಾನಕ್ಕೆ ಗಮನಿಸಿ. ಸಾಧಾರಣವಾಗಿ ಒಂದು ಎಡನಾಳೆ ಅಥವಾ ಬಲನಾಳದಲ್ಲಿ ಮಾತ್ರ ಹೋಗ್ತಾ ಇರುತ್ತೆ. ಈ ಥರ ನಾವು ಮೇರುದಂಡ ಮುದ್ರೆಯನ್ನು ಮಾಡೋದ್ರ ಮುಖಾಂತರ ನಮ್ಮ 2 ನಾಳಗಳಲ್ಲಿ ಶ್ವಾಸ ಒಳಗೆ ಹೋಗಿ ಬರೋದನ್ನು ನಾವು ಗಮನಿಸಬಹುದು. ಸೊ ಯಾವಾಗ 2 ನಾಳೆಗಳಲ್ಲಿ ನಮ್ಮ ಶ್ವಾಸ ಹೋಗುತ್ತೆ ಆ ಸಮಯದಲ್ಲಿ ನಾವು ಏನನ್ನ ನೆನೆಸ್ತೀವಿ ಅದು ನಡೆಯುತ್ತೆ. ಅಂದರೆ ಅದನ್ನು ಪಾಸಿಟಿವ್ ಆಗಿ, ಅದಕ್ಕೆ ಯಾವಾಗಲೂ ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡಬೇಕು. ಏನು ಥಿಂಕ್ ಮಾಡ್ತೀವಿ ಅದು ನಡೆಯುತ್ತೆ. ಸೊ ಹಾಗಾಗಿ ಆ ಥರದ ಪಾಸಿಟಿವ್ ಥಿಂಕನ್ನು ಮಾಡಿ ನಮ್ಮ ಸಾಧನೆ ಏನು ಮಾಡಬೇಕು ಅನ್ನೋದನ್ನು ಗುರಿಯನ್ನು ಇಟ್ಕೊಂಡು ಈ ಮುದ್ರೆಯನ್ನು 24 ನಿಮಿಷ ಕಂಟಿನ್ಯೂಸ್ ಆಗಿ ಮಾಡಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಇದನ್ನು ಮಾಡ್ತಾ ಬನ್ನಿ. ನಿಮ್ಮಲ್ಲಿ ಹೆಚ್ಚು ಉತ್ಸಾಹ ಸಿಗುತ್ತೆ. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಸೋಂಬೇರಿತನ ಇರೋದಿಲ್ಲ. ಒಂದು ನಮ್ಮ ಗುರಿಯನ್ನು ಸಾಧನೆ ಮಾಡಲಿಕ್ಕೆ ಒಂದು ಉತ್ಸಾಹವನ್ನು ಕೊಡುವಂಥ ಮುದ್ರೆ ಇದು ಮೇರುದಂಡ ಮುದ್ರೆ. ನೋಡಿ ಈ ಥರ ಕೂತ್ಕೊಳ್ಬೇಕು. ನೇರವಾಗಿ ಕೂತ್ಕೊಂಡು ಉಸಿರನ್ನು ನೀವು ಸುಮ್ಮನೆ ಗಮನಿಸಿ ನೋಡಿ. ನೀವು ಉಸಿರಾಟ ಮಾಡಬೇಕಾದ್ರೆ 2 ನಾಳೆಗಳಲ್ಲಿ ಒಳಗೆ ಹೋಗಿ ಬರುವಂಥದ್ದನ್ನು ನಿಮ್ಮ ಸ್ವಲ್ಪ ಒಂದು ಅಭ್ಯಾಸ ಮಾಡ್ತಾ ಬರುತ್ತೆ. ಆ ಸಮಯದಲ್ಲಿ ನೀವು ನಿಮ್ಮ ಏನು ಗುರಿ ಏನು ಇಟ್ಕೊಂಡಿದ್ರೆ ಅದನ್ನು ನಾವು ಮತ್ತೆ ಅದನ್ನು ಮರುಕಳಿಸಿದ್ವಿ ಅಂದರೆ ಆ ಗುರಿ ಹತ್ತಿರ ನಮ್ಮ ಪಯಣವನ್ನು ಸರಿಯಾಗಿ ತಗೊಂಡು ಹೋಗುವಂತಹ ಒಂದು ಮುದ್ರೆ ಈ ಮೇರುದಂಡ ಮುದ್ರೆ. ಇದನ್ನು ಮಾಡಿ ಎಲ್ಲರೂ ನಿಮ್ಮ ದೇಹದ ಆರೋಗ್ಯ ಮತ್ತು ನಿಮ್ಮ ಗುರಿಯನ್ನು ಸಾಧನೆ ಮಾಡಲಿಕ್ಕೆ ಇದನ್ನು ಉಪಯೋಗಿಸ್ಕೊಳ್ಳಿ. ಧನ್ಯವಾದಗಳು.